ನಮಸ್ಕಾರ ವೀಕ್ಷಕರೇ. ಬೆಂಕಿ ಉಂಡೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರು, ಧೂಮಕೇತುಗಳ ರೀತಿ ನಕ್ಷತ್ರಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರು. ಅಂತ ದಿನಗಳಲ್ಲಿ ನಾವು ಇವತ್ತು ಇದೀವ ಅಂದ್ರೆ ಇದೆಲ್ಲ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ದಿ ಇಲ್ಲ ಎಂಡ್ ಆಫ್ ದಿ ಎರಾ ಇಲ್ಲ ನ್ಯೂ ಎರಾ, ಹೊಸ ಯುಗದ ಇಲ್ಲ ಹಳೆ ಯುಗದ ಕೊನೆಯ ಕ್ಷಣಗಳ ಅಷ್ಟೇ. ಯಾಕೆ ಅಂದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಧೂಮಕೇತು ಬಾಲ ಇಟ್ಕೊಂಡಿರುವಂತ ಒಂದು ಧೂಮಕೇತು ಕಾಣಿಸ್ಕೊಂಡಿದೆ ಅಂತ ಒಬ್ರು ಹೇಳ್ತಾರೆ. It was 40 times brighter than the planet Venus, according to NASA. This comes after another meteor triggered a sonic boom heard across New England over the weekend, barreling through the atmosphere at 100 times the speed of sound. That one was about 5 feet wide and weighed more than 5 metric tons before exploding with a force of roughly 230 tons of TNT. I assume we're getting hit by these micrometeors all the time. All the time. There are tons of debris that is hitting the atmosphere all the time, but it burns up and doesn't reach the ground. Avi Loeb is a professor of science at Harvard University. What everyone heard across Massachusetts was a loud boom, and that is simply because the object was moving much faster than the speed of sound. And last week, this meteor was seen streaking through the Buffalo, New York area. But despite the rash of meteor sightings lately, Professor Loeb says we have no reason to worry. There is no major risk to humanity at the moment, at least for the next century or more. ಸದ್ಯಕ್ಕೆ ಯಾವುದೇ ರೀತಿ ಇಲ್ಲಿ ಮನುಷ್ಯರಿಗೆ ಇಂಜುರಿ ಆಗ್ತಾ ಇಲ್ಲ, ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಬಟ್ ಆದ್ರೆ ಇದು ಬಂದು ಮುಂದೆ ಒಂದು ದಿನ ಇಂಪ್ಯಾಕ್ಟ್ ಆಗ್ಬೋದು. ನಮ್ಮ ಭೂಮಿಗೆ ಈ ತರ ಎಷ್ಟೋ ಕಾಯಗಳು ಬರ್ತಾ ಇದಾವೆ. ಧೂಮಕೇತು ಅನ್ಕೊಳ್ಳಿ, ಇಲ್ಲ ಆಸ್ಟ್ರಾಯ್ಡ್ ಅನ್ಕೊಳ್ಳಿ, ಇಲ್ಲ ಇನ್ನೊಂದು ಅನ್ಕೊಳ್ಳಿ, ಬೆಂಕಿ ಉಂಡೆ ಅನ್ಕೊಳ್ಳಿ, ಬಟ್ ಬರ್ತಾ ಇದಾವೆ. ಭೂಮಿ ಬರ್ತಾ ಇದ್ದಾಗೆ ಬೆಂಕಿ ಹತ್ತಿ ಉರಿದು ಬೂದಿಯಾಗಿ ಬೀಳ್ತಾ ಇದ್ದಾವೆ. ಅದೇ ಅದು ಅಲ್ಲಿ ಉರಿದು ಬೀಳದೆ ಕಲ್ಲಿನ ಸ್ವರೂಪದಲ್ಲಿ ಬಿದ್ದರೆ ಅದೆಷ್ಟೋ ಮೆಗಾಟನ್ಸ್ TMTಗಳು ಬಾಂಬ್ ಬಿದ್ದರೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಆ ರೀತಿ ಒಂದು ಕ್ಷಣ ಮಾತ್ರದಲ್ಲಿ ಪೂರ್ತಿಯಾದ ದೇಶಗಳೇ ನಾಶ ಆಗುವಂತ ಸಂದರ್ಭ ಬರಬಹುದು ಅಂತ ಇಲ್ಲಿ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಒಂದು ನ್ಯೂಸ್ ಅಲ್ಲೂ ತಿಳಿಸ್ತಾನೆ ಇದ್ದಾರೆ, ಇದು ಅಂತ ಅಲ್ಲ, ಇಷ್ಟು ಈ ತರದ್ದು ಕಾಣಿಸ್ಕೊಳ್ತಾನೆ ಇದೆ ದಿನನಿತ್ಯ. ಇದ್ರಲ್ಲೂ ಅದನ್ನೇ ತಿಳಿಸ್ತಾರೆ. A meteor just exploded off the coast of Massachusetts this Saturday at around 2:06 p.m. A space rock roughly 3 feet wide came screaming into Earth's atmosphere at nearly 75,000 miles per hour. As it passed over northeastern Massachusetts, it suddenly exploded about 40 miles above the ground. The blast released energy equivalent to roughly 300 tons of TNT. Reports came in from an area stretching from Delaware all the way to Montreal, Canada, a distance of nearly 500 miles. Many residents thought a transformer had exploded, a plane had crashed, or even that an earthquake had struck. But the U.S. Geological Survey confirmed there was no earthquake. Instead, it was a fireball meteor breaking apart in the atmosphere. The boom was heard over an enormous area, from Massachusetts and Rhode Island all the way to parts of Canada. NASA estimates that about 48 tons of meteoritic material hits Earth every single day. Most of it burns up unnoticed. A meteor just... ಇಲ್ಲಿ ಹೇಳಿದ್ದು ಕೇಳಿದ್ರಲ್ಲ, ಸುಮಾರು ಈ ತರ ಆಕಾಶ ಕಾಯಗಳು ದಿನನಿತ್ಯ ಬರ್ತಾ ಇದಾವೆ. ಬಟ್ ಆದ್ರೆ ಭೂಮಿ ಅಟ್ಮಾಸ್ಫಿಯರ್ಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಎಕ್ಸ್ಪ್ಲೋಡ್ ಆಗೋಗ್ತಾ ಇದಾವೆ. ಇನ್ನ ದೊಡ್ಡ ಕಾಯಗಳು ಬಂದ್ರೆ ಅತಿಯಾದ ಇಂಪ್ಯಾಕ್ಟ್ ಆಗ್ಬೋದು. ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು. ಬೆಂಕಿ ಉಂಡೆಗಳು ಆಕಾಶದಿಂದ ಬೀಳುತ್ತೆ, ಇವತ್ತು ಬೀಳ್ತಾ ಇದ್ದಾವೆ. ಇದರಿಂದ ಅನಾಹುತಗಳು ಇನ್ನ ಸಂಭವಿಸಿಲ್ಲ, ಬಟ್ ಅವ್ರು ತಿಳಿಸಿದ್ದು ಬೆಂಕಿ ಉಂಡೆಗಳು ಆಕಾಶದಿಂದ ಬೀಳುತ್ತೆ. ದಿನನಿತ್ಯ ನಾಸಾದವರೇ ಕನ್ಫರ್ಮ್ ಮಾಡ್ತಾ ಇದಾರೆ 16 ಬೆಂಕಿ ಉಂಡೆಗಳು ಬಂದು ಬೀಳ್ತಾ ಇದೆ. ಬಟ್ ಆದ್ರೆ ಭೂಮಿ ಅಟ್ಮಾಸ್ಫಿಯರ್ ಬರ್ತಾ ಇದ್ದಾಗೆ ಇಲ್ಲಿರುವಂತ ಫೋರ್ಸ್ ಇಂದ ಇಲ್ಲ ಈ ನೇಚರ್ ಇಂದ ಎಕ್ಸ್ಪ್ಲೋಡ್ ಆಗಿ ಹೋಗ್ತಾ ಇದೆ. ಯಾವುದು ಕೂಡ ಜನರಿಗೆ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. exploded off the coast of Massachusetts. ಬರೀ ಬೂದಿಯಾಗಿ ಭೂಮಿ ಮೇಲೆ ಬೀಳ್ತಾ ಇದೆ. ಬಟ್ ಆದ್ರೆ ಅಲ್ಲಲ್ಲೇ ಶಬ್ದ ಅನ್ನೋದು ಕೇಳಿಸ್ಕೊಳ್ತಾ ಇದೆ. ಅದು ಎಕ್ಸ್ಪ್ಲೋಡ್ ಆಗ್ತಾ ಇರೋ ಶಬ್ದ ಸುಮಾರು 100 ಕಿಲೋಮೀಟರ್ ತನಕ ಸ್ಪ್ರೆಡ್ ಆಗ್ತಾ ಇದೆ. ಅದರ ಬೂದಿ ಆಗ್ಬೋದು, ಇನ್ನು ಬೇರೆ ಬೇರೆ ಕಣಗಳು ಸೈಂಟಿಸ್ಟ್ಗಳು ಸ್ಟಡಿ ಮಾಡೋದಕ್ಕೆ ಸಿಗ್ತಾ ಇದೆ. ಹೌದು, ಇಲ್ಲೇನೋ ಬಂದಿದೆ ಆಸ್ಟ್ರಾಯ್ಡ್ ಅಂತ ಬಿಲೀವ್ ಮಾಡ್ತಾ ಇದ್ದಾರೆ, ಪ್ರೂಫ್ಗಳು ಸಿಗ್ತಾ ಇದೆ. ಅದನ್ನ ಬಿಟ್ರೆ ಇದರಿಂದ ಇಂಪ್ಯಾಕ್ಟ್ ಆಗೋ ತನಕ ಜನಕ್ಕೆ ಗೊತ್ತಾಗೋದಿಲ್ಲ. ಅದೇ ಅದು ಭೂಮಿ ಮೇಲೆ ಬಿದ್ದಿದ್ರೆ, ನೆಲದ ಮೇಲೆ ಬಿದ್ದಿದ್ರೆ ಇಂಪ್ಯಾಕ್ಟ್ ದೊಡ್ಡದಾಗಿರೋದು. ಬಟ್ ಅದು ಆಕಾಶದಲ್ಲೇ ಎಕ್ಸ್ಪ್ಲೋಡ್ ಆಗಿ ಹೋಗ್ತಾ ಇದೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು, ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ಗಳು ಹೇಳ್ತಾ ಇರೋದು. ಅಂದ್ರೆ ಜ್ಞಾನಿಗಳು ಬರೆದಿದ್ದು ಇವಾಗ ನಡೆಯೋದಕ್ಕೆ ಶುರುವಾಗಿದೆ.